ವಿಡಿಯೋ ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಈ ವರ್ಷ ನೀವು ಯಾರ್ಯಾರು ಬರೀತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ನಿಮಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ಯಾವ ವರ್ಷನೂ ಕೂಡ ಈ ರೀತಿ ಆಗ್ತಾ ಇರಲಿಲ್ಲ. ಈ ವರ್ಷ ಫಸ್ಟ್ ಟೈಮ್ ಈ ರೀತಿ ಅನೌನ್ಸ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಫಸ್ಟೇ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ನೀವು ಎಲ್ಲರೂ ಕೂಡ ಎಕ್ಸಾಮ್ ಟೆನ್ಷನಲ್ಲಿ ಇರ್ತೀರ. ಅದ್ರ ಜೊತೆಗೆ ಈ ಒಂದು ನ್ಯೂಸ್ ಕೂಡ ಬಂದಿದೆ. ಇವಾಗ ಶಿಕ್ಷಣ ಇಲಾಖೆ ಕಡೆಯಿಂದ ಏನೊಂದು ಅಪ್ಡೇಟ್ಸ್ ಬಂದಿದೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ PUC ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ನಿಮಗೆ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡಲ್ಲಿ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮಿಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ 28ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಫಸ್ಟು ನಿಮ್ಗೆಲ್ಲರಿಗೂ ಕೂಡ ಇರೋದು ಕನ್ನಡ ಎಕ್ಸಾಮ್ ಇದೆ. ಕನ್ನಡ ಲ್ಯಾಂಗ್ವೇಜ್ ಯಾರು ಚೂಸ್ ಮಾಡಿದ್ರೆ ಅವರಿಗೆ, ಬೇರೆಯವ್ರಿಗೆ ಅರಬಿಕ್ ಇರುತ್ತೆ. ಓಕೆನಾ? ಇದೇ ರೀತಿ ನಿಮ್ಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ಗಳು ಇವಾಗ ನಿಮಗೆ ಮಾರ್ಚ್ 17ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ. ಓಕೆನಾ? ನೀವು ಎಲ್ಲರೂ ಕೂಡ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ ಎಕ್ಸಾಮ್ ಎಲ್ಲ ಮುಗಿದು ಅದಾದಮೇಲೆ ಒಂದು 2 ವಾರ ಆದಮೇಲೆ ಒಂದು ರಿಸಲ್ಟ್ ಡೇಟ್ ಏನಿತ್ತಲ್ಲ ಅದನ್ನ ಅನೌನ್ಸ್ಮೆಂಟ್ನ ಮಾಡ್ತಿದ್ರು. ಇವಾಗ ನಿಮಗೆ ಫೆಬ್ರವರಿ 28ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಮಾರ್ಚ್ 17ನೇ ತಾರೀಕಿಗೆ ಎಕ್ಸಾಮ್ ಮುಗಿಯುತ್ತೆ. 20ರಿಂದ 30 ದಿನ ಟೈಮ್ ತೊಗೋತಾರೆ ನೀವು ಪೇಪರೆಲ್ಲ ವ್ಯಾಲ್ಯೂಯೇಷನ್ ಮಾಡಿ ಅದನ್ನೆಲ್ಲಾನು ಕೂಡ ಸಿಸ್ಟಮ್ಗೆ ಹಾಕಿ ರಿಸಲ್ಟ್ನ ಬಿಡೋಕ್ಕೆ. ಇವಾಗ ಎಲ್ಲಾನು ಕೂಡ ಸ್ಪೀಡಪ್ ಮಾಡ್ತಾ ಇರೋ ಪ್ರೊಸೆಸ್ಸು. ಅದರಿಂದ ರಿಸಲ್ಟ್ ಡೇಟ್ನ ಮೊದಲೇ ಅನೌನ್ಸ್ಮೆಂಟ್ನ ಮಾಡಿದರೆ ಎಜುಕೇಷನ್ ಮಿನಿಸ್ಟರು ಏಪ್ರಿಲ್ 7ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನೀವು ರಿಸಲ್ಟ್ ಡೇಟಿಗೆ ಎಕ್ಸಾಮ್ ಬರೆದಾದ್ಮೇಲೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ರಿಸಲ್ಟ್ ಡೇಟ್ ಆಗಲಿ ಅನೌನ್ಸ್ಮೆಂಟ್ ಆಗಿದೆ. ಚೇಂಜಸ್ ಆಯಿತು ಅಂದರೆ ಮುಂದೆ ಅವ್ರು ಅಪ್ಡೇಟ್ ಮಾಡ್ತಾರೆ. ಓಕೆನಾ? ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ರಿಸಲ್ಟ್ ಡೇಟ್ ಆಗಲಿ ಅನೌನ್ಸ್ಮೆಂಟ್ ಆಗಿದೆ, ನೀನು ರಿಸಲ್ಟ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ತಿಳಿಸಿ.